ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಮ್ಮೊಂದಿಗಿದ್ದಾರೆ ಸುಪ್ರಸಿದ್ಧ ಡಾಕ್ಟರ್ ಪರಮೇಶ್ ಅವರು. ಕೆತ್ತಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಡಾಕ್ಟರ್ ನಮಸ್ಕಾರ ಸರ್. ಇವತ್ತು ಬಂದಿದ್ದೀರಿ ಇಲ್ಲಿಗೆ, ಯಾಕೆ ಬರಬೇಕು ಅನ್ನಿಸ್ತು ಇಲ್ಲಿಗೆ? ಈ ನಮ್ಮ ತೋಟಕ್ಕೆ ಬರಲಿಕ್ಕೆ ನೀವು ಕಾರಣ ಏನು? ಸರ್, ನನಗೆ ನೀವು ಯೂಟ್ಯೂಬಿಂದ ಪರಿಚಯ ಆದ್ರಿ. 2 ವರ್ಷ ಆಯಿತು ಪರಿಚಯ ಆಗಿ. ಬಟ್ ನೀವು ಬನ್ನಿ ಅಂತ ಹೇಳ್ತಾ ಇದ್ರಿ, ನಾನು ಬರೋಕ್ಕಾಗಿಲ್ಲ, ಟೈಮ್ ಇರಲಿಲ್ಲ. ಈಗ ಬಂದು ಇವತ್ತೇನೋ ಟೈಮ್ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಖುಷಿ ಆಯಿತು ಇಲ್ಲಿ ಬಂದಾಗ. ಇಲ್ಲಿ ವಾತಾವರಣನೇ ತುಂಬ ಚೆನ್ನಾಗಿದೆ. ಮತ್ತು ಇರೋ ಸಣ್ಣ ಜಾಗದಲ್ಲಿ ಎಲ್ಲ ಥರ ಇದನ್ನು ಚಟುವಟಿಕೆಗಳು ಮಾಡ್ತಾಯಿದ್ದೀರಾ ನೀವು. ಮೊದಲನೇದಾಗಿ ಅಲ್ಲಿ ಇಂಗು ಗುಂಡಿ ಮಾಡಿದ್ದೀವಿ, ಬೋರ್ವೆಲ್ ರೀಚಾರ್ಜ್ ಮಾಡಿದ್ದೀವಿ, ಅಲ್ಲಿ ಎರೆಹುಳದ್ದು ಇದು ಮಾಡಿ, ಮತ್ತು ಇಲ್ಲಿ ಇಂಗು ಗುಂಡಿಯನ್ನು ಮಾಡಿದ್ದೀವಿ, ಮತ್ತು ಅಲ್ಲಿ ಕುರಿ ಶೆಡ್ಡು ಮಾಡಿದ್ದೀರಾ ಅಲ್ಲಿ, ಮತ್ತು ಅಲ್ಲಿ ಮಲ್ನಾಡು ಗಿಡನೂ ಸಾಕಿದ್ದೀರಾ, ಮತ್ತು ಮೇಲೆ ಜೇನು ಕೃಷಿನೂ ಮಾಡಿದ್ದಾರೆ ಅವರು. ಎಲ್ಲ ನೋಡ್ಬಿಟ್ಟು ನಮಗೆ ತುಂಬ ನಾನು ಮೊದಲು ನೆಟ್ ಸರ್ಫ್ ಎಲ್ಲ ಯೂಸ್ ಮಾಡ್ತಿದ್ದೆ, ಕೆಮಿಕಲ್ NPK ಅವೆಲ್ಲ ಸೊಸೈಟಿ ಗೊಬ್ಬರ ಎಲ್ಲ ತಂದು ಯೂಸ್ ಮಾಡ್ತಿದ್ದೆ. ಅದು ಏನು ಪ್ರಯೋಜನ ಆಗಲಿಲ್ಲ. ಬಟ್ ಈಗ ಇಲ್ಲಿ ನೋಡಿದ್ಮೇಲೆ ನಾವು ನಮ್ಮ ತೋಟದಿಂದ ಬಂದ ತ್ಯಾಜ್ಯ ವಸ್ತುಗಳನ್ನೆಲ್ಲ ತಗೊಂಡು ಈ ಥರ ಮಾಡಬೇಕು ಅಂತ ಅನಿಸ್ತಾ ಇದೆ. ಮತ್ತು ಇವರು ಪಂಚಾಯತಿಂದ ತುಂಬ ಸೌಲಭ್ಯಗಳನ್ನು ತಗೊಂಡು ಎಲ್ಲ ಮಾಡ್ತಾಯಿದ್ದಾರೆ. ನಮಗೆ ಇವೆಲ್ಲ ಏನೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ನಾವು ಯಾಕೆ ಸೌಲಭ್ಯಗಳೆಲ್ಲ ಉಪಯೋಗಿಸ್ಕೊಂಡು ನಾವು ಮಾಡಬಾರ್ದು ಅಂತ ಅನ್ನಿಸ್ತಾ ಇದೆ. ಮತ್ತು ಇವರು ದೇನಿ ಕೃಷಿನೂ ಮಾಡಿದ್ದಾರೆ ಮೇಲೆ, ಅದೆಲ್ಲ ಹೋಗಿ ನೋಡ್ಕೊಂಡ್ಬಂದರೆ ತುಂಬ ಚೆನ್ನಾಗಿದೆ. ನಮ್ಮ ರೈತರು ಇದೆಲ್ಲ ನೋಡ್ಬಿಟ್ಟು ಇದೆಲ್ಲ ಉಪಯೋಗಿಸ್ಬೇಕು ಅಂತ ನನ್ನ ಸರ್. ಈಗ ಬಂದ್ರಿ, ಇದನ್ನು ಮಾಡಬೇಕು. ಇಲ್ಲಿ ಈಗ ನಾನು ಮಾಡಿರೋದು ಒಂದು 35 ಗಿಡಗಳು, 35 ವೆರೈಟಿ. ಹೌದು. ಈಗ ನೀವು ನಿಮಗೆ 2 ಎಕರೆ ತೋಟ ಇದೆ ಅಂತ ಹೇಳಿ. ಬಟ್ ಈಗ ನೀವು 2 ಎಕರೆ ತೋಟ ಇದನ್ನು ನೋಡಿದಾಗ ಇದನ್ನ ನೀವು ಅಳವಡಿಸ್ಕೋಬೇಕು ಅನ್ನಿಸ್ತಾ? ಅಳವಡಿಸಬಾರ್ದು ಅನ್ನಿಸ್ತಾ? ಇಲ್ಲ, ನಾನು ಇದನ್ನೆಲ್ಲ ನೋಡಿದಾಗ ಅಳವಡಿಸ್ಕೋಬೇಕು ಅಂತಲೇ ಇದ್ದೀನಿ. ಯಾಕೆಂದರೆ ನೀವು ಇಲ್ಲಿ ರಾಮಫಲ ಹಾಕಿದ್ದೀರಾ, ಹನುಮಾನ್ ಫಲ ಹಾಕಿದ್ದೀರಾ, ಮತ್ತು ಅಡಿಕೆ ಎಲ್ಲ ನೆಟ್ಟಿದ್ದೀರಾ, ತೆಂಗು ಹಾಕಿದ್ದೀರಾ, ಮತ್ತು ತುಂಬ ಹಣ್ಣಿನ ಗಿಡಗಳೆಲ್ಲ ಹಾಕಿದ್ದೀರಾ. ಬಟ್ ನಾನು ಬರೀ ಅಡಿಕೆ ಮತ್ತು ತೆಂಗು ಇದೆ ಮತ್ತು ನಮ್ಮ ಇದರಲ್ಲಿ. ನಾನು ಇದೆಲ್ಲ ನೋಡ್ಬಿಟ್ಟು ನಾವು ಈ ಥರ ಮಾಡಬೇಕು ಅಂತ ಈಗ ನಮಗೆ ಅನ್ನಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇವರ ಸಹಾಯ ತಗೊಂಡು ನಾವು ಮಾಡೋಣ ಅಂತ ಇದ್ದೀವಿ. ಈಗ ಆಯ್ತು ಸರ್. ಈಗ ನೀವು ಸ್ಟಾರ್ಟಿಂಗ್ ನಮಗೆ ಪರಿಚಯ ಆದ್ರಿ, ಆದಾಗ ನೀವು ಮಲ್ನಾಡು ಗಿಡಗಳನ್ನ ತಗೊಂಡು ಹೋದ್ರಿ. ನಾನು ಮೊದಲನೇ ಕೊಡಿಸಿದ್ದು ನಾನು ಅಕ್ಷಯ ಆಳ್ವ ಅವರು ಪರಿಚಯ ಆದರು ನನಗೆ. ಆ ಟೈಮಲ್ಲೇ ನಮಗೆ ಇವರು 1 ಜೊತೆ ಹಸುಗಳನ್ನ ತಗೊಂಡು ಹೋದ್ರು. ಈಗ ನೀವು ಎಷ್ಟು ಜೊತೆ ಹಸುಗಳನ್ನ ಕೊಡಿಸಿದ್ರಿ? ನಾವೊಂದು 5-6 ಜೊತೆ ಹಸುಗಳನ್ನ ಕೊಡಿಸಿದ್ದೀನಿ. ಯಾಕೆ ಕೊಡಬೇಕು ಅನ್ನಿಸ್ತು? ಅದರಿಂದ ನಮ್ಮ ಇದು ನಾಟಿ ಹಸು ಸಗಣಿ ತುಂಬ ಶ್ರೇಷ್ಠ. ಮತ್ತು ಅದ್ರ ಗಂಜಲ ಎಲ್ಲ ನಾವು ತಗೊಂಡು ಗೊಬ್ಬರ ಎಲ್ಲ ಮಾಡಿ, ಮತ್ತು ಎರೆಹುಳ ಉತ್ಪತ್ತಿ ಆಗುತ್ತೆ ಆ ನಾಟಿ ಹಸು ಇದ್ರ ಮಾಡಿದ್ರೆ. ಮತ್ತು ಅದು ಮೇಂಟೆನೆನ್ಸ್ ಏನಿಲ್ಲ. ನಾಟಿ ಹಸುಗಳಿಂದ ಅದೇನು ಸ್ವಲ್ಪ ಹುಲ್ಲು ಹಾಕ್ಬಿಟ್ರೆ ಸಾಕೋದು ಮೇಯ್ಕೊಂತ ಅದು ಪಾಡಿಗೆ ಅದು ಮೇಯ್ಕೊಂತ. ಈ ವಿಲಾತಿ ಹಸುಗಳಾದರೆ ತುಂಬ ಖರ್ಚು ಬರುತ್ತೆ ಅದಕ್ಕೆ. ನಾವು ಊಸ ಹಿಂಡಿ ಅವೆಲ್ಲ ಹಾಕಬೇಕು ಅದಕ್ಕೆ. ಇದರಲ್ಲಿ ಏನು ಖರ್ಚಿಲ್ಲ, ಒಂದು ಸ್ವಲ್ಪ ಮೇಂಟೆನೆನ್ಸ್ ತುಂಬ ಕಡಿಮೆ. ಮತ್ತು ಇದರಿಂದ ತುಂಬ ನಮಗೇನು ಕಷ್ಟ ಅನಿಸಲ್ಲ ಈ ಸಾಕೋದ್ರಿಂದ. ಅವು ಪಾಡು ಬಿಟ್ಬಿಟ್ರೆ ಅವು ಮೇಯ್ಕೊಂಡಿರ್ತಾರೆ. ಸರಿ ಸರ್. ಈಗ ನಿಮ್ಮ ಸ್ನೇಹಿತರನ್ನು ಕರ್ಕೊಂಡ್ಬಂದಿದ್ದೀರ, ಅದೊಂದು ನಮ್ಗೆ ಖುಷಿಯಾಗಿದೆ. ಈಗ ಯಾಕೆ ಈಗ ಇವ್ರನ್ನ ಯಾಕೆ ಕರ್ಕೊಂಬರ್ಬೇಕು ಅನ್ನಿಸ್ತು? ಇಲ್ಲ, ಅವ್ರದ್ದು ತೋಟ ಎಲ್ಲ ಇದೆ, ಅವರು ಇದು ನೋಡೋಕ್ಕೆ ಕಲ್ತ್ಕೊಳ್ಳಿ ಅಂತ ನಾನು ಅವ್ರನ್ನ ಕರ್ಕೊಂಬಂದಿದ್ದೀನಿ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಅವ್ರನ್ನ ಒಂದು ಸತಿ ವಿಚಾರಿಸಿ ನೋಡಿ. ನಿಮ್ಗೆ ಏನು ಅನ್ನಿಸ್ತು? ನಿಮ್ಮ ಸ್ನೇಹಿತರು ಕರ್ಕೊಂಡು ಬಂದರು, ಏನಾಗುತ್ತೆ? ವಾತಾವರಣ ಅಂತ ಹಸು ಕಡಿಮೆ ಖರ್ಚಿನಿಂದ ಹಸು ತುಂಬ ಮಾಡಿದ್ರ ಜಾಗ ಆದರೂ ಸಹ ಅದೇನು ನೋಡಕ್ಕೆ 2 ಥರದಲ್ಲೂ ಇದೆ. ನೋಡಕ್ಕೆ ಜಾಗ ಇದೆ, ನಮಗೂ ಒಂಥರ ಒಂದು ನೆಮ್ಮದಿ. ಅದರಿಂದ ನೀರು ಇದೆಲ್ಲ ತುಂಬ ನೋಡಿದಾಗ ಕಡಿಮೆ ನೀರಿನಲ್ಲಿ ಎಲ್ಲ ಮಾಡಿದ್ರು. ಆಮೇಲೆ ಇನ್ನೊಂದು ಹೇಳಬೇಕು ಅಂದರೆ ಇವರು ಉಳಿಸ್ತಾ ಇಲ್ಲ,
ನಾವೆಲ್ಲ ಮೊದಲೇನು ಮಾಡ್ತಿದ್ದಾನೆ ಅದೇ ನಾನು ಈಗಲೂ ಉಳಿಸ್ತಾ ಇಲ್ಲ. ಮೊದಲೆಲ್ಲ ಏನು ಮಾಡ್ತಿದ್ದೋ ಅಂದರೆ 3 ತಿಂಗಳಿಗೂ ಎಲ್ಲ ಉಳಿಸ್ಬಿಟ್ಟು ಟ್ರ್ಯಾಕ್ಟ್ರಲ್ಲಿ ಉಳಿಸ್ಬಿಟ್ಟು ಭೂಮಿನೆಲ್ಲ ಹಾಳು ಮಾಡ್ತಿದ್ವಿ. ಈಗ ಇವರು ನೋಡ್ಕೊಂಡೆ ನಾನು ಉಳಿಸ್ತಾ ಇಲ್ಲ. ಆಗಲೇ ಒಂದು 2 ವರ್ಷದಿಂದ ನಾನು ಉಳಿಸ್ತಾ ಇಲ್ಲ. ಎಲ್ಲ ಬಂದು ಇದೇನು ಕಳೆ ಹಿಂಗೆ ಬೆಳ್ಕೊಂಡಿದ್ಯಾ, ಒಳ್ಳೆ ತೋಟನ ಹಿಂಗೆ ಇಟ್ಕೊಂಡಿದ್ಯಾ, ಹಂಗೆ ಹಿಂಗೆ ಅಂತಿದ್ರು. ಬಟ್ ನಾನು ಈಗ ನೋಡಿದ್ರೆ ಈಗ ಉಳಿಸ್ತಾ ಇಲ್ಲ. ಆದ್ರೂ ಎರೆಹುಳುಗಳೆಲ್ಲ ಸ್ವಲ್ಪ ಬರ್ತಾ ಇದ್ದಾವೆ ನಮ್ಮ ತೋಟದಲ್ಲೆಲ್ಲ. ಬಟ್ ಭೂಮಿ ತೋಟ ಗಲೀಜು ಕಾಣುತ್ತೆ. ಆದರೂ ನಮ್ಮ ಈ ಸೂಕ್ಷ್ಮಜೀವಿಗಳೆಲ್ಲ ಉಳಿಸಿದ್ರೆ ಸತ್ತೋಗ್ತವೆ. ಬಟ್ ಈ ಥರ ಮಾಡಿದ್ರೆ ಎರೆಹುಳುಗಳು ಸಂತತಿ ಎಲ್ಲ ಜಾಸ್ತಿ ಆಗುತ್ತೆ. ಮತ್ತು ನಮಗೆ ಗೊಬ್ಬರನೂ ಗಿಡಗಳಿಗೆ ಗೊಬ್ಬರ ಹಾಕೋದ್ರೂ ಕಡಿಮೆ ಆಗುತ್ತೆ. ಸರಿ ಸರ್, ಆಯ್ತು. ಮತ್ತೆ ನಮಗೆ ಕೋಳಿ ಸಾಕಾಣಿಕೆ ಮಾಡಿದ್ರ ಕೋಳಿಯಿಂದ ಎಲ್ಲ ಸಹಾಯ ಆಗುತ್ತೆ. ಇಲ್ಲಿ ವಾತಾವರಣ ನೋಡಕ್ಕೆ ಖುಷಿ ಆಗಿರುತ್ತೆ. ಅದೊಂದು ಪಾರಿವಾಳ ಪ್ರಾಣಿ, ಅದು ನೋಡೋದೇ ತುಂಬ ಖುಷಿ ಆಯ್ತು. ಅದು ಮಾಡಿದ್ದಾರೆ, ತುಂಬ ಸಂತೋಷ ಆಯ್ತು. ಈಗ ವೃತ್ತಿಯಲ್ಲಿ ವೈದ್ಯರಿದೆ ಸರ್, ರೈತರಿಗೆ ನೀವೇನು ಹೇಳಕ್ ಬಯಸ್ತೀರಿ? ಈಗ ಇದನ್ನ ನೋಡಿದ್ಮೇಲೆ ಈಗ ನೀವು ಡಾಕ್ಟರ್ ಆಗಿದ್ದೀರಿ, ವೃತ್ತಿ ವ್ಯವಸಾಯ ಮಾಡ್ತಾ ಇದ್ದೀರಿ. ಈಗ ನೀವು ಪ್ಯೂರ್ಲಿ ರೈತರು, ಅವ್ರಿಗೆ ಏನು ಹೇಳಕ್ ಬಯಸ್ತೀರಿ? ರೈತರಿಗೆ ಏನು ಹೇಳೋದಂದರೆ ಝೀರೋ ಮೇಂಟೆನೆನ್ಸಲ್ಲಿ ಕೃಷಿ ಮಾಡಬೇಕು ಅಂತ ನನ್ನ ಅನಿಸಿಕೆ. ಟ್ರ್ಯಾಕ್ಟ್ರಲ್ಲಿ ಉಳಿಸ್ಬೇಡಿ. ಹಂಗೆ ಏನಾದ್ರು ತುಂಬ ಕಳೆ ಬೆಳ್ಕೊಂಡ್ರೆ ವೀಟ್ ಕಟ್ ಮಾಡ್ಕೊಳ್ಳಿ. ಮತ್ತು ನಾಟಿ ಹಸು ಸಾಕಿ, ಮಲೆನಾಡು ಗಿಡಗಳನ್ನು ಸಾಕಿ. ಅದರಿಂದ ಬರೋ ಸಗಣಿ ಮತ್ತು ಗಂಜಲಿಂದನ ಎರೆಹುಳ ಗೊಬ್ಬರ ಇದು ಮಾಡಿ, ಎರೆಜಲ ಮಾಡಿ. ಅದರಿಂದ ತುಂಬ ಈ ಕೆಮಿಕಲ್ ಗೊಬ್ಬರ ಹಾಕೋದು ತಪ್ಪುತ್ತೆ ಮತ್ತು ದುಡ್ಡು ಉಳಿಯುತ್ತೆ ನಮಗೆ. ಮತ್ತು ಆಳುಗಳು ಕಡಿಮೆ. ಈಗ ಟ್ರ್ಯಾಕ್ಟ್ರೆಲ್ಲ ಉಳಿಸ್ಬೇಕು ಅಂದರೆ 2,000 3,000 ಅದೆಲ್ಲ ಆಗುತ್ತೆ. ಅದೆಲ್ಲ ನಮಗೆ ಸೇವ್ ಆಗುತ್ತೆ. ಇಷ್ಟೊತ್ತು ನಮ್ಮ ಹತ್ರ ಬಂದು ಒಂದು ನಮ್ಮೊಂದಿಗೆ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಇಲ್ಲ, ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏಕೆಂದರೆ ನಿಮ್ಮ ಟೈಮ್ ಮಾಡಿಕೊಂಡು ನಮಗೆ ಬರೋಕ್ಕೆ ಹೇಳ್ಬಿಟ್ಟು ಇಷ್ಟೆಲ್ಲ ನಮಗೆ ಇದು ಮಾಡಿಕೊಟ್ಟಿದ್ದು ತುಂಬ ಥ್ಯಾಂಕ್ಸ್.